ನಮಸ್ಕಾರ, ನ್ಯೂಸ್ 46ಗೆ ಸ್ವಾಗತ. ಶ್ರೀ ಲಲಿತಾ ಕಲಾನಿಕೇತನ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀಮತಿ ರೇಖಾ ಜಗದೀಶ್ ರವರ ವಿದ್ಯಾರ್ಥಿಗಳು ಶ್ರೀ ಧರ್ಮರಾಯ ಸ್ವಾಮಿ ದೇವಸ್ಥಾನ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಮಹೋತ್ಸವದಲ್ಲಿ ಸುಮಾರು 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಶಕ್ತಿಪೀಠ ಅಮೋಘ ನೃತ್ಯ ಪ್ರದರ್ಶನವನ್ನ ನೀಡಿದ್ರು. ಸುಮಾರು 7 ವರ್ಷಗಳಿಂದ ಪ್ರದರ್ಶನವನ್ನ ನೀಡುತ್ತಾ ಬಂದಿದ್ದಾರೆ. ಇದಕ್ಕೆ ಅವಕಾಶ ಕೊಟ್ಟಂತಹ ಶ್ರೀ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿಗೆ ಹಾಗೂ ಪೋಷಕರಿಗೆ ತುಂಬು ಹೃದಯದ ಧನ್ಯವಾದವನ್ನ ತಿಳಿಸಲಾಯಿತು. ನಿಜವಲ್ಲೂ ತುಂಬ ಸಂತೋಷ ಆಗುತ್ತೆ. ಏಕೆಂದರೆ 4ನೇ ವರ್ಷದಲ್ಲಿ ನಾವು ಇವತ್ತಿನ ದಿನ ಮಾಡ್ತಾಯಿದ್ದೀವಿ. 4 ವರ್ಷದಿಂದ ಪ್ರತಿ ವರ್ಷ ನಾವು ಕರಗ ಮಹೋತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಈ ಒಂದು ಜನಾಂಗದ ಮಕ್ಕಳು ನಮ್ಮ ಒಂದು ನೃತ್ಯ ಶಾಲೆಗೆ ಹೆಚ್ಚಾಗಿ ಬರ್ತಾ ಇರೋದ್ರಿಂದ ಮೊಟ್ಟ ಮೊದಲ ಬಾರಿಗೆ ಈ ಒಂದು ದೇವಸ್ಥಾನದಲ್ಲಿ ನೃತ್ಯ ಸೇವೆ ಅಂತ ಮಾಡಿದ್ದೆ ನಮ್ಮ ಶ್ರೀ ಲಲಿತಾ ಕಲಾನಿಕೇತನದವರು. ಆಗಿನಿಂದ ಇವತ್ತವರೆಗೂ 4 ಇಯರ್ಸ್ನ ನಾವು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ಆದರೆ ನಿಜವಾಗ್ಲೂ ಈ ಒಂದು ಕ್ಷೇತ್ರದಲ್ಲಿ ಅದು ಕ್ಷೇತ್ರ ಅಂತಲೇ ಹೇಳಬೇಕು. ಯಾಕೆಂತಂದರೆ ಇಷ್ಟು ಒಂದು ದೊಡ್ಡ ದೇವಸ್ಥಾನದಲ್ಲಿ ಹೆಸರಾಂತ ಆಗಿರುವಂತಹ ಕರಗ ಮಹೋತ್ಸವದಲ್ಲಿ ನಾವು ನೃತ್ಯ ಸೇವೆಯನ್ನು ಮಾಡ್ತಾಯಿದ್ದೀವಿ. ಅದರಲ್ಲೂ ವಿಶೇಷ ಏನಂತಂದರೆ ಈ ವರ್ಷದ ವಿಶೇಷ 185ಕ್ಕಿಂತ ಹೆಚ್ಚು ಮಕ್ಕಳು ನಾವು ಪಾಲ್ಗೊಂಡಿದ್ದೀವಿ. ನಮ್ಮ ಶ್ರೀ ಲಲಿತಾ ಕಲಾನಿಕೇತನದ ಮಕ್ಕಳು ಇವತ್ತಿನ ದಿನದಲ್ಲಿ ಮಾಡಿರೋದು ನಿಜವಾಗ್ಲೂ ದೇವಿಯ ಕೃಪೆ ಅಂತಲೇ ಹೇಳಬೇಕು. ನಿಜ ನಾನು ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾಕೆಂದರೆ ಇಂಥ ಟೈಮ್ನಲ್ಲಿ ಅವ್ರಿಗೂ ತುಂಬ ಟೆನ್ಷನ್ಸ್ ಇರುತ್ತೆ, ಆಮೇಲೆ ಎಷ್ಟೊಂದು ಕೆಲಸದ ಒತ್ತಡ ಇರುತ್ತದೆ. ಅದರಲ್ಲೂ ಸಹ ಸತೀಶ್ ಹಾಗೂ ಸೂರ್ಯ ಅವರು ನಮಗೆ ಈ ಒಂದು ಕಲಾ ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮ ಶ್ರೀ ಲಲಿತಾ ಕಲಾನಿಕೇತನ ಹಾಗೂ ನನ್ನ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ತಾಯಿ ಮತ್ತು ಗೊಂಬೆ ಮಾಡ್ತಾರೆ, ದಸರಾ ಗೊಂಬೆ, ನೀವು ಭರತನಾಟ್ಯ ಹೇಳ್ಕೊಡ್ತಾ ಇದ್ದಾರೆ, ಇದು ಮಾಡ್ತಾರೆ, ಸೇವೆ ಮಾಡ್ತಾರೆ. ನಿಮ್ಮ ಮೊಮ್ಮಗನ ಸುತ್ತ ಅದೇ ಸೇವೆ ಮಾಡ್ತಾರೆ, ನಾನು ಕೇಳ್ಪಟ್ಟಿದ್ದೀನಿ. ಕಲಾ ಸೇವೆಗೆ ನಿಮ್ಮ ಕುಟುಂಬ ಮೀಸಲಾಗಿದೆ, ಇದ್ರ ಬಗ್ಗೆ ಏನು ಹೇಳಕ್ಕೆ? ನಿಜವಲ್ಲೂ ನಮ್ಮ ತಾಯಿಯಿಂದನೇ ನಾವು ಇಷ್ಟೊಂದು ಅಂತ ಹೇಳಬೇಕು. ಯಾಕೆಂದರೆ ಅವ್ರಿಗೆ ಕಲೆ ಅಂದರೆ ತುಂಬಾ ಇಷ್ಟ. ಹಾಗಾಗಿ ನನಗೆ ನೃತ್ಯ ಬಂದಿದೆ. ಈಗ ನನಗಿಂತ ಹೆಚ್ಚಾಗಿ ನನ್ನ ಮಗನೂ ಇದೇ ಕಲೆ ಸೇವೆಯಲ್ಲೇ ಬರ್ತಾ ಇದ್ದಾನೆ. ಒಂಥರ ಫುಲ್ ನಮ್ಮ ಮನೆಯಲ್ಲಿ ಯಾವುದೇ ಒಂದು ಫಂಕ್ಷನ್ ಆದರೂ ಎವ್ರಿ ಡೇ ನಮ್ಮ ಮನೆ ಫೆಸ್ಟಿವಲ್ ಥರನೇ ಇರುತ್ತೆ. ಅದೇ ಒಂದು ಖುಷಿ. ಇವತ್ತಿನ ದಿನ ಎಲ್ಲ ಆನ್ಲೈನ್ ಯುಗ, ಮೊಬೈಲ್ ಯುಗ, ಎಲ್ಲ ಈ ಭರತನಾಟ್ಯ ಕಲೆ ಎಲ್ಲ ನಶಿಸೋಗ್ತಾ ಇದೆ. ಈ ನಶಿಸೋಗೋ ಕಲೆಗಳೆಲ್ಲ ಮಕ್ಕಳು ಕಲಿಬೇಕು ಅನ್ನೋ ಸ್ಫೂರ್ತಿ ಬೇಕು. ಅದ್ರ ಬಗ್ಗೆ ನೀವು ಹೇಳಲಿಕ್ಕೆ? ನಿಜವಾಗ್ಲೂ ಮಕ್ಕಳಿಗೆ ಬರೀ ವಿದ್ಯಾಭ್ಯಾಸ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಯಾವುದಾದ್ರೂ ಒಂದು ವಿದ್ಯೆ ಬೇಕೇ ಬೇಕು. ಬಟ್ ನಿಜ ಹೇಳ್ಬೇಕಂದ್ರೆ ನಮ್ಮ ಮಕ್ಕಳು ಎಲ್ಲ ಓದಿನಲ್ಲಿ ಎಷ್ಟು ಜನ ಮಕ್ಕಳು ನನಗೆ ಸ್ಟೂಡೆಂಟ್ಸ್ ಇದ್ದಾರೆ, ಅವರಷ್ಟು ಜನನು ಓದಿನಲ್ಲೂ ಸಹ ತುಂಬ ಚೆನ್ನಾಗಿದ್ದಾರೆ. ಎಲ್ಲರೂ 95 ಎಬೋನಲ್ಲೇ ಇದೆ. ಬಟ್ ನಿಜವಲ್ಲೂ ಕಲ್ಚರಲ್ ಅನ್ನೋದು ಒಂದು ಕೊಟ್ಟಾಗ ಆ ಒಂದು ಪರಿಸರ, ಆ ಒಂದು ವಾತಾವರಣನೇ ಅವ್ರನ್ನ ಚೇಂಜ್ ಮಾಡೋದಕ್ಕೆ ಒಂದು ರೂಟ್ ಥರ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಟಿ ವಿ ಮೀಡಿಯಾ ಇದರಿಂದ ಎಲ್ಲೋ ಮಕ್ಕಳು ಒಂದು ಸಮಯನ ಕಳ್ತು ಹೋಗ್ತಾ ಇದೆ. ಆ ಒಂದು ಟೈಮ್ನ ಟ್ರೆಡಿಷ್ನಲ್ ಆಗಿರುವಂತಹ ನಮ್ಮ ಭರತನಾಟ್ಯಕ್ಕೆ ಮೀಸಲಿಟ್ಟರೆ ದೇವರು, ಧರ್ಮ, ಪುರಾಣ, ದೊಡ್ಡವ್ರ ಮೇಲೆ ಒಂದು ಭಕ್ತಿ, ಗೌರವ ಎಲ್ಲ ಸಿಗುತ್ತೆ. ಸೊ ದಯಮಾಡಿ ಎಲ್ಲರೂ ಒಂದು ಟ್ರೆಡಿಷ್ನಲ್ ಯಾವುದಾದ್ರೂ ಒಂದು ಕಲೆಯಲ್ಲಿ ಮಕ್ಕಳನ್ನ ತೊಡಗಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಓಂ ಶ್ರೀ ಗುರುಭ್ಯೋ ನಮಃ. ನಾನು ನಿಶಾ ಅಂತ ಹೇಳಿ
ನಾವೆಲ್ಲರೂ ಶ್ರೀ ಲಲಿತಾ ಕಲಾನಿಕೇತನದ ವಿದ್ಯಾರ್ಥಿಗಳು 300 ವರ್ಷ ಇತಿಹಾಸ ಇರುವಂತಹ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ದ್ರೌಪದಿಯು ಆದಿಶಕ್ತಿ ಸ್ವರೂಪಳಾಗಿ ಬರ್ತಾಳೆ ಎಂದು ಕರಗ ಉತ್ಸವವನ್ನು ಆಚರಿಸುತ್ತಾ 300 ವರ್ಷಗಳಿಂದ ಆಚರಿಸುತ್ತಾ ಬಂದಿದ್ದಾರೆ. ಸತತ 6 ವರ್ಷಗಳಿಂದ ಶ್ರೀ ಲಲಿತಾ ಕಲಾನಿಕೇತನದ ವಿದ್ಯಾರ್ಥಿಗಳು ತಮ್ಮ ನೃತ್ಯ ಸೇವೆಯನ್ನು ಈ ದೇವಸ್ಥಾನದಲ್ಲಿ ಸಮರ್ಪಣೆ ಮಾಡುತ್ತಾ ಬರ್ತಿದ್ದಾರೆ. ಈ ವರ್ಷ ಕೂಡ ನಮಗೆಲ್ಲರಿಗೂ ನಮ್ಮ ನೃತ್ಯ ಸೇವೆಯನ್ನು ಈ ದೇವಸ್ಥಾನದಲ್ಲಿ ಮಾಡಲು ಒಂದು ಅವಕಾಶ ನೀಡಿದಂತಹ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಟ್ರಸ್ಟಿಗಳಿಗೆ ನಮ್ಮೆಲ್ಲರ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನು. ನಾನು ರೇಖಾ ಜಗದೀಶ್ ರವರ ಮಗ. ನಾನು ಚಿಕ್ಕ ವಯಸ್ಸಿಂದನೇ ಭರತನಾಟ್ಯಂ ಕಲ್ತ್ಕೊಂಡು ಬರ್ತಿದ್ದೀನಿ. ಹುಡುಗ ಆಗಿದ್ರೂ ಆ ಭೇದ ಭಾವ ಇಲ್ದಿರ ನಮ್ಮಮ್ಮ ನನ್ನ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನನಗೆ ಭರತನಾಟ್ಯ ನೃತ್ಯವನ್ನು. ಈಗ ಸಂಸ್ಕೃತಿನ ಬೆಳೆಸ್ಕೊಂಡು ಬರ್ತಿದ್ದೀವಿ. ಸೊ ದಟ್ ಹಾಗೆ ಈಗ ಫೋನು ರೀಲ್ಸು ಅದೆಲ್ಲ ಯೂಸ್ ಮಾಡೋ ಬದಲು ಸಂಸ್ಕೃತಿನ ಬೆಳೆಸ್ಕೊಂಡು ಬಂದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವು ಸಂಸ್ಕೃತಿನ ಬೆಳೆಸ್ಕೊಂಡು ಬರ್ತಾಯಿದ್ದೀವಿ. ಆಗಿನ ಕಾಲದ ಸಂಸ್ಕೃತಿನ ಈಗಿನವರೆಗೂ ಮುಂದಕ್ಕೆ ತೊಗೊಂಡು ಹೋಗೋದು ಜವಾಬ್ದಾರಿನ ನಾನು ತೊಗೊತಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಹೇಳಕ್ಕೆ ಬರ್ತಿದೆ. ಫೋನ್ಸು ರೀಲ್ಸು ಅದ್ರ ಬದಲು ಇದೆಲ್ಲ ಡ್ಯಾನ್ಸ್ನೆಲ್ಲ ಸ್ವಲ್ಪ ಡ್ಯಾನ್ಸ್, ನಾಟ್ ಓನ್ಲಿ ಡ್ಯಾನ್ಸ್ ಮ್ಯೂಸಿಕ್ ಏನಾದರೂ ಹಳೆ ಕಾಲದ್ದು ಕಲೆಗಳನ್ನ ಕಲ್ತ್ಕೊಂಡು ಹೀಗೆ ಮುಂದೆ ಪ್ರಚಾರ ಮಾಡ್ಕೊಂಡು ಬಂದರೆ ಮುಂದಕ್ಕೂ ಅದಿನ್ನೂ ಉಳಿತಾ ಬರುತ್ತೆ. ಅಲ್ಲೇ ಕಂಪ್ಲೀಟ್ ಆಗಿಬಿಡಲ್ಲ, ಮುಂದೆ ಹೋಗ್ತಾ ಇರುತ್ತೆ ಈ ಕಲೆ ಅಂತ ಹೇಳೋಕ್ಕೆ ಇಷ್ಟ. ನನ್ನ ಹೆಸರು ಲಿಖಿತ ಅಂತ. ತುಂಬ ಖುಷಿ ಆಗುತ್ತೆ. ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಅಂತ ಇರೋದೇ ನನಗಿದು. ಏನದು ಇಂಜಿನಿಯರಿಂಗ್ ಓದಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ನಾನು ಇವಾಗ. ಆದರೆ ಇವಾಗ ಬೇರೆ ಎಲ್ಲೋ ಇವಾಗ ಈಚೆ ಕಡೆ ಹೋಗಿ ಕೆಲಸ ಮಾಡಿ ಬಂದಿರ್ತೀವಿ. ಡ್ಯಾನ್ಸ್ ಅನ್ನೋದು ಒಂದು ಸ್ಟ್ರೆಸ್ ರಿಲೀಫ್ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಕಲಿತಿರೋದಕ್ಕೆ ತುಂಬ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿ ನಡೀತಿದೆ. ನಮ್ಮ ಮೇಡಮ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ನಾನು ಒಂದು ಸಣ್ಣ ವಯಸ್ಸಿಂದ, ನಾನು 5ನೇ ತರಗತಿಯಿಂದ ಬರ್ತಾಯಿದ್ದೀನಿ. ಹೌದು, ಕಲಿತಾ ಇದ್ದೀನಿ ಆವಾಗಿಂದ. ನಂಗೆ ಕಲಿತಿರೋದಕ್ಕೆ ಒಂದು ಖುಷಿ ಇದೆ, ಹೆಮ್ಮೆ ಇದೆ. ನಮಸ್ತೆ, ನನ್ನ ಹೆಸರು ದೀಪಾ. ನಾವು ಶ್ರೀ ಲಲಿತಾ ಕಲಾನಿಕೇತನದ ವಿದ್ಯಾರ್ಥಿನಿಯರು. ನಾವು ಈ ವರ್ಷ ಕರಗ ಮಹೋತ್ಸವದ ಅಂಗವಾಗಿ ನಮ್ಮ ಶ್ರೀ ಲಲಿತಾ ಕಲಾನಿಕೇತನದ ಶ್ರೀಮತಿ ವಿದುಷಿ ರೇಖಾ ಜಗದೀಶ್ ಅವರ ಒಂದು ಸಾರಥ್ಯದಲ್ಲಿ ನಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ದೇವೆ. ಮತ್ತು ಈ ಕಾರ್ಯಕ್ರಮ ಪ್ರತಿ ವರ್ಷ ಸುಮಾರು 20 ವರ್ಷದಿಂದ ಈ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ನಡೆಯುತ್ತೆ. ಮತ್ತು ನಮ್ಮ ಶ್ರೀ ಲಲಿತಾ ಕಲಾನಿಕೇತನ ಸ್ಟಾರ್ಟ್ ಆಗಿ 25 ವರ್ಷಗಳಾಗಿದೆ. ನಮ್ಮ ರೇಖಾ ಜಗದೀಶ್ ಅವರ ಒಂದು ಸಾರಥ್ಯದಲ್ಲಿ ಸುಮಾರು 200ಕ್ಕೂ ಅಧಿಕವಾದಂಥ ವಿದ್ಯಾರ್ಥಿನಿಯರು ಇಲ್ಲಿ ನೃತ್ಯ ತರಬೇತಿನ ಪ್ರದರ್ಶನ ಮಾಡ್ತಿದ್ದಾರೆ. ಹಾಗೂ ಇಲ್ಲಿ ಚಿಕ್ಕ ಮಕ್ಕಳಿಂದ, ಒಂದು 3ನೇ ವರ್ಷದ ಮಕ್ಕಳಿಂದ ಹಿಡಿದು ತುಂಬ ವಯಸ್ಸಿನವ್ರ ಮಕ್ಕಳು ಕೂಡ ಬಂದು ಇಲ್ಲಿ ನೃತ್ಯ ಪ್ರದರ್ಶನ ಮಾಡ್ತಿದ್ದಾರೆ. ಹೆಸರು ತನುಶ್ರೀ. ಇದು ನಮ್ಮ ಫಸ್ಟ್ ಪ್ರೋಗ್ರಾಮು. ನನಗೆ ಭರತನಾಟ್ಯಂ ತುಂಬ ಇಷ್ಟ. ನಮಗೆ ರೇಖಾ ಮ್ಯಾಮ್ ಚೆನ್ನಾಗಿ ಡ್ಯಾನ್ಸ್. ಹೆಸರು ವರ್ಷಿತಾ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಡ್ಯಾನ್ಸ್ ಕ್ಲಾಸಲ್ಲಿ ತುಂಬ ಚೆನ್ನಾಗಿದೆ. ಕ್ಲಾಸಸ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ಮ್ಯಾಮು, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಹಾಯ್, ನನ್ನ ಹೆಸರು ಶರಿ. ನಾನು ಬಾಬೂಜಿ ನಗರ ಡ್ಯಾನ್ಸ್ ಮಾಡೋಕ್ಕೆ ಬರ್ತಾಯಿದ್ದೀನಿ. ನಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ನಮ್ಮ ಮ್ಯಾಮ್ ಚೆನ್ನಾಗಿ ಹೇಳ್ಕೊಡ್ತಾರೆ. ನಮ್ಮ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಹೇಳ್ತಾರೆ. ಆದರೆ ನಮ್ಮ ಮ್ಯಾಮು ಏನು ಬೇಕು, ನಿಮಗೆ ಏನು ಡ್ಯಾನ್ಸ್ ಮಾಡ್ತೀರ ಅಂತ ಮಾತಾಡ್ತಾರೆ ನಮ್ಮ ಜೊತೆ. 23-24 ವರ್ಷದಿಂದ ನಡೀತಾ ಇದೆ. ಒಳ್ಳೆಯ ಹೆಸರುವಾಸಿ ಇದೆ. ಮತ್ತು ಒಳ್ಳೆಯ ಡ್ಯಾನ್ಸರು ಕೂಡ ರೇಖಾ ಮೇಡಮ್ ಅವರು ತುಂಬ ಒಳ್ಳೆಯದು ಡ್ಯಾನ್ಸ್ ಕಲಿಸ್ಕೊಡ್ತಾರೆ ಮಕ್ಕಳಿಗೆಲ್ಲ. ತುಂಬ ಹೆಸರುವಾಸಿ ಇದೆ. ಹಿಂಗೆ ಇವರು ಪ್ರೋಗ್ರಾಮ್ ಎಲ್ಲ ತುಂಬ ಚೆನ್ನಾಗಿ ನಡೀಲಿ, ಹೆಚ್ಚಿನ ಜನಸಂಖ್ಯೆ ಸೇರಲಿ, ಮತ್ತು ಮೇಡಮ್ ಅವ್ರಿಗೆ ತುಂಬ ಹೆಸರು ಬರಲಿ, ಕೀರ್ತಿ ಬರಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. ನನ್ನ ಮಗಳು ಕೂಡ ಡ್ಯಾನ್ಸ್ ಕ್ಲಾಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾಳೆ. ಫಸ್ಟ್ ಟೈಮು ಈಗ ಜನವರಿನಲ್ಲಿ ಹಾಕಿದ್ದು ನಾವು. ತುಂಬ ಚೆನ್ನಾಗಿದೆ ಪ್ರೋಗ್ರಾಮು. ಅದರಲ್ಲೂ ಇದರ ಕರಗ ಟೈಮಲ್ಲಿ ಇಲ್ಲಿ ಪ್ರೋಗ್ರಾಮ್ ಸಿಗೋದು ತುಂಬ ಸಂತೋಷದ ವಿಷಯ. ನನ್ನ ಮಗಳಿಗೂ ಒಂದು ಇದಾಯಿತು, ರೆಕಗ್ನೈಸೇಷನ್ ಆಗುತ್ತೆ. ಮೇಡಮ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಮಕ್ಕಳಿಗೆಲ್ಲ. ಇಲ್ಲಿಗೆ ನಮ್ಮ ಮೊಮ್ಮಗಳು ಇಲ್ಲಿ ಪ್ರೋಗ್ರಾಮ್ಗೆ ಇದೊಂದು ಅವಕಾಶ ಸಿಕ್ತು. ಸುಮಾರು 25 ವರ್ಷದಿಂದ ಲಲಿತಾ ಕಲಾನಿಕೇತನ ಅವರು ಸುಮಾರು ಹೆಸರು ಗಳಿಸವ್ರೆ.
ಆ ಒಂದು ಪ್ರೋಗ್ರಾಮು ಈ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಹತ್ರ ನಡೆಸ್ಕೊಡ್ತಾ ಇರೋದು ತುಂಬ ಸಂತೋಷಕರ ವಿಚಾರ. ಅಂತ ನಾನು ಗಾಂಧಿನಗರ ಕ್ಷೇತ್ರದವಳು. ನನಗೆ ಬಂದ್ಬಿಟ್ಟು ಈ ದೇವಸ್ಥಾನದಲ್ಲಿ ಪ್ರೋಗ್ರಾಮ್ ಮಕ್ಕಳಿಗೆ ಕೊಟ್ಟಿದ್ದು ತುಂಬ ಖುಷಿ ಅನ್ನಿಸ್ತಿದೆ. ಯಾಕಂದರೆ ಶ್ರೀ ಲಲಿತಾ ಕಲಾನಿಕೇತನ ತುಂಬ ವರ್ಷಗಳಿಂದ ನನಗೆ ಗೊತ್ತು. ನನ್ನ ಮಗಳು 3 ವರ್ಷದಿಂದ ಮಾಡ್ತಿದ್ದಾಳೆ ನಿತ್ಯ ತೀರ್ಥಶ್ರೀ ಅಂತ. ಬಟ್ ಇಲ್ಲಿ ಅವರು ಪ್ರೋಗ್ರಾಮ್ ಇಲ್ಲಿ ಮಾಡೋದು ತುಂಬ ಖುಷಿನೇ ಅನ್ನಿಸ್ತಾ ಇದೆ. ಸರ್, ನನ್ನ ಹೆಸರು ಶ್ವೇತಾ ಅಂತ. ನಾನು ಕಾಟನ್ಪೇಟೆಯಿಂದ ಮಾತಾಡ್ತಾ ಇರೋದು. ನನ್ನ ಮಗಳು 5 ವರ್ಷದಿಂದ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ರೇಖಾ ಮ್ಯಾಮ್ ಅಂತೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ನಮಗಿಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ತುಂಬ ಅವಕಾಶ ಸಿಕ್ತು. ತುಂಬ ಥ್ಯಾಂಕ್ಸ್ ರೇಖಾ ಮ್ಯಾಮ್ಗೆ ನಮ್ಮ ಕಡೆಯಿಂದ. ಈ ಥರ ಚಾನ್ಸ್ ಎಲ್ಲೂ ಸಿಗಲ್ಲ ಮಕ್ಕಳಿಗೆ. ಈ ಕರ್ಗ ಟೈಮಲ್ಲಂತೂ ಈ ದೇವಸ್ಥಾನದಲ್ಲಿ ಚಾನ್ಸ್ ಸಿಗಿರೋದು ತುಂಬ ಖುಷಿ ಆಗ್ತೈತೆ. ನನ್ನ ಹೆಸರು ಹೇಮಾ ಅಂತ. ನಾವು ಲಾಸ್ಟ್ ಇಯರ್ ಬಂದಿದ್ವಿ ಈ ಪ್ರೋಗ್ರಾಮ್ಗೆ, ನೋಡೋಕ್ಕೆ ಬಂದಿದ್ವಿ ಆ್ಯಕ್ಚುಲಿ. ಇವಾಗ ಮಗಳನ್ನ ಸೇರಿಸಿದ್ದೀವಿ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಮ್ಯಾಮು. ಒಳ್ಳೆ ಪ್ರೋಗ್ರಾಮ್ ನಡೆಸ್ತಾ ಇದ್ದಾರೆ. ಎಲ್ಲ ಕಡೆನೂ ಎಲ್ಲ ಮಕ್ಳಿಗೂ ಒಂದೇ ಥರ ನೋಡ್ತಾರೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಇಲ್ಲಿ ಆಪರ್ಚುನಿಟಿ ಜಾಸ್ತಿ ಕೊಡ್ತಾರೆ ಪ್ರೋಗ್ರಾಮ್ಸ್ಗೆ. ಅವ್ರಿಗೆ ಸ್ಟೇಜ್ ಫೇರ್ ಎಲ್ಲ ಹೋಗಬೇಕು, ಆ ಥರ ಆಪರ್ಚುನಿಟೀಸ್ ಎಲ್ಲ ಕೊಡ್ತಾರೆ. ಪೇಟೆಯಿಂದ ಮಾತಾಡ್ತಾ ಇರೋದು. ನನ್ನ ಹೆಸರು ಉಷಾ. ಇಲ್ಲಿ 1 ತಿಂಗಳಾಯಿತು ನನ್ನ ತಂಗಿಗೆ ಡ್ಯಾನ್ಸ್ ಸ್ಕೂಲ್ಗೆ ಸೇರಿಸಿ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಈ 1 ತಿಂಗಳಲ್ಲೇ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಬಡವ್ರಿಗೂ ಶ್ರೀಮಂತರು ಅಂತ ಏನು ನೋಡಲ್ಲ, ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಎಲ್ಲ ಮೇಡಮು. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.